ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಕಾರ್ನ್ ಚೀಸ್ ಪರೋಟ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಾನುಗಳು ಕಾರ್ನ್, ಚೀಸ್, ಹಸಿಮೆಣಸಿನ್ಕಾಯಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ. ಕಾರ್ನ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಒಂಚೂರು ಬಿಸಿ ಮಾಡ್ಕೊಳ್ತೀನಿ. ಅದ್ರ ಜೊತೆಗೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಜೀರಿಗೆ ಕೂಡ ಹಾಕ್ತೀನಿ. ಹಾಕ್ಬಿಟ್ಟದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಣ. ಅದಕ್ಕೊಂದು ಸ್ವಲ್ಪ ಪುಡಿಗಳು ಹಾಕಬೇಕು. ಅದೇನಪ್ಪ ಅಂದರೆ ಜೀರಾ ಪೌಡ್ರು ಒಂದು 1/4 ಸ್ಪೂನು, ಗರಂ ಮಸಾಲ ಒಂದು ಅರ್ಧ ಸ್ಪೂನು, ಚಾಟ್ ಮಸಾಲ ಒಂದು 1/4 ಸ್ಪೂನು, ಆಮೇಲೆ ಏನಂತಾರೆ ಇದಕ್ಕೆ ಡ್ರೈ ಮ್ಯಾಂಗೋ ಪೌಡ್ರ್ ಇರುತ್ತಲ್ಲ ಅದೊಂದು 1/4 ಸ್ಪೂನು. ಇದಿಷ್ಟು ಹಾಕ್ಬಿಟ್ಟು ಉಪ್ಪು, ತುಪ್ಪ ಇದಿಷ್ಟು ಬೇಕಾಗಿರೋದು. ಒಂಚೂರು ತುಪ್ಪ ಹಾಕ್ಕೊಂಡೀಗ ಹುರ್ಕೋತಾ ಇದ್ದೀನಿ. ಇದಾದಮೇಲೆ ಒಂದು ಸ್ವಲ್ಪ ಇದಾದಮೇಲೆ ಇದಕ್ಕೆ ಉಳಿದಿದ್ದೆಲ್ಲ ಹಾಕ್ಬಿಡೋಣ. ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಒಂಚೂರು ಜೀರಿಗೆ, ಈರುಳ್ಳಿನೂ ಕೂಡ ಹಾಕ್ಕೊಂಬಿಡೋಣ. ಅದೊಂದು 2 ನಿಮಿಷ ಅಷ್ಟೇ, ತುಂಬ ಹೊತ್ತೇನು ಉರಿಯೋದಿರಲ್ಲ. ಇದು ತೆಗೆದಿಟ್ಕೊಂಡು ಆಮೇಲೆ ಇದನ್ನು ತಣ್ಣಗಾದ್ಮೇಲೆ ಮಿಕ್ಸರ್ಗೆ ಹಾಕ್ಕೊಳ್ಳೋದು. ಇದನ್ನು ನೋಡಿ ತಣ್ಣಗಾಗಿದೆ, ಮಿಕ್ಸರ್ಗೆ ಹಾಕಿದ್ದೀನಿ. ಜಸ್ಟ್ 1-2 ಪಲ್ಸ್ ಹಿಂಗೆ ಮಾಡ್ಕೊಂಡು ಬರ್ತೀನಿ. ಯಾಕಂದರೆ ಇದನ್ನು ನಾವು ಫಿಲ್ ಮಾಡೋದ್ರಿಂದ ಇದು ಹಾಗೆ ಕಾಳು ಇದ್ದರೆ ನಮ್ಗೆ ಹರಿಯೋದು ಕಷ್ಟ ಆಗುತ್ತೆ, ಪರೋಟ ಹರಿಯೋದು ಕಷ್ಟ ಆಗುತ್ತೆ. ಅದಕ್ಕೆ ಇದನ್ನು ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡು ಬರೋದು. ಈಗ ಇದಕ್ಕೆ ಚೀಸು ಎಲ್ಲ ಪುಡಿಗಳು ಹಾಕ್ಕೊಳ್ತೀನಿ ನೋಡಿ. ಜೀರಿಗೆ ಪೌಡ್ರ್ ಹಾಕ್ಕೊಂಡೆ, ಗರಂ ಮಸಾಲ ಪೌಡ್ರ್ ಹಾಕ್ಕೊಂಡೆ, ಚಾಟ್ ಮಸಾಲ ಅದೆಲ್ಲ ಅಷ್ಟೇ ಚೂರೆ, ಆಮೇಲೆ ಒಂಚೂರು ಡ್ರೈ ಮ್ಯಾಂಗೋ ಪೌಡ್ರು. ಇದಿಷ್ಟು ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈಗ ಕಲಿಸ್ಕೊಂಡು ಉಂಡೆಗಳು ಮಾಡ್ಕೊಳ್ಳೋಣ. ಈಗ ಉಂಡೆ ಮಾಡ್ಕೊಂಡು ಹಂಚಿಟ್ಟಿದ್ದೀನಿ. ಈಗ ಚಪಾತಿ ಹಿಟ್ಟು ಮಾಡಿಕೊಂಡು ಚಪಾತಿ ಹಿಟ್ಟು ತೊಗೊಂಡೀಗ ಅದಕ್ಕೆ ಇದನ್ನು ಫಿಲ್ ಮಾಡ್ಕೊಂಡು ಹರಿದ್ಬಿಟ್ಟು ಬೇಯಿಸೋದಷ್ಟೇ. ಇದು ನೋಡಿ ಈ ಥರ ಹರ್ಕೊಂಡು ಒಂಚೂರು ಆ ಉಂಡೆನ ಒಳಗಡೆ ಇಟ್ಟು ಫಿಲ್ ಮಾಡ್ಕೊಳ್ಳೋದು, ರೌಂಡ್ ಮಾಡಿಕೊಂಡು ಹರ್ಕೊಳ್ಳೋದು. ಈಗ ತುಪ್ಪ ಹಾಕಿ ಬೇಯಿಸ್ಕೊಳ್ತೀನಿ ಅದನ್ನು. ಮಾಮೂಲಿ ನಾವು ಹೋಳಿಗೆ ಮಾಡುವಾಗ ಹೂರ್ಣಕ್ಕೆ ತುಂಬ್ಕೊಳ್ತೀವಲ್ಲ ಆ ಥರ ತುಂಬ್ಕೊಳ್ಳಿ. ಬೇಕಾದ್ರೆ ನಿಮ್ಗೆ ಇನ್ನೊಂಚೂರು ಒಳಗಡೆ ಫೀಲಿಂಗ್ ಇದೆಯಲ್ಲ ಅದು ಇನ್ನೊಂಚೂರು ಜಾಸ್ತಿ ಇಟ್ಕೊಂಡ್ರೂ ನಡೆಯುತ್ತೆ. ನನಗೆ ಎಷ್ಟೇ ಸಾಕು ಅಂತ ಕಮ್ಮಿ ಇಟ್ಕೊಂಡಿದ್ದೀನಿ. ಇನ್ನೊಂಚೂರು ದಪ್ಪ ಮಾಡ್ಕೊಂಡು ಹಾಕ್ಕೊಳ್ತೀನಿ ಒಳಗಡೆ ಫೀಲಿಂಗು ಅಂದರೂ ಆಗುತ್ತೆ. ಇದಕ್ಕೆ ಬೆಣ್ಣೆ ಹಾಕ್ಕೊಂಡು ತಿನ್ಬೋದು. ಇಲ್ಲದೆ ಹೋದರೆ ಮೊಸರು, ಚಾಟ್ ಮಸಾಲ, ಒಂಚೂರು ಕೆಂಪು ಮೆಣಸಿನ ಪುಡಿ, ಒಂದು ಚಿಟಿಕೆ ಉಪ್ಪು ಹಾಕ್ಬಿಟ್ಟು ಆ ಮೊಸರು ಜೊತೆಲಿ ಇದನ್ನು ತಿನ್ಬೋದು. ಮಕ್ಕಳಿಗೆ ಸ್ಕೂಲ್ ಟಿಫನ್ಗೆ ಡಬ್ಬಿ ಇಡೋಕ್ಕೆ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಇದು ಚಪಾತಿ ತಿಂದು ಬೇಜಾರಾದಾಗ ಈ ಥರ ಪರೋಟಗಳು ಮಾಡ್ಕೊಂಡು ತಿನ್ಬೋದು. ಒಳಗಡೆನೂ ಎಲ್ಲ ಬೆಂದಿರೋದ್ರಿಂದ ಅದೇನು ಬೇಯಿಸೋದೇನಂತ ಏನು ಇದಾಗಲ್ಲ. ಒಳಗಡೆ ಏನು ಎಲ್ಲ ಹಸಿನೇ ಆಗಿದ್ದರೆ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಬೇಯಿಸ್ಕೋಬೇಕು. ಇಲ್ದರ ಒಳಗಡೆ ಎಲ್ಲ ಹಸಿ ಉಳಿಯುತ್ತೆ ಅಂತ ಹೇಳ್ಬಿಟ್ಟು ಈಗ ಅದನ್ನೆಲ್ಲ ಒಂದು ಸಲ ಬಿಸಿ ಮಾಡಿ ಒಂದು ಸ್ವಲ್ಪ ಅರ್ಧಂಬರ್ಧ ಬೆನ್ಸ್ಕೊಂಡು ಹಾಕಿರೋದ್ರಿಂದ ಅಷ್ಟೊಂದೇನು ನಮಗೆ ಒಳಗಡೆನೂ ಬೇಯಬೇಕಂತ ತುಂಬ ಸಿಮ್ಮಲ್ಲೇ ಇಟ್ಕೊಂಡು ಕಾಯಿಸೋವಂಥದ್ದೇನಿಲ್ಲ. ಈಗ ಇದ್ರ ಜೊತೆಗೆ ಬೇಕಾದರೆ ನೀವು ಫಿಲ್ಲಿಂಗ್ಗೆ ನಾನು ಇದನ್ನು ಹಾಕ್ಕೊಂಡಿದ್ದೀನಲ್ಲ, ಕಾರ್ನು ಮತ್ತು ಚೀಸ್ ಹಾಕ್ಕೊಂಡಿದ್ದೀನಲ್ಲ, ಅದ್ರ ಜೊತೆಗೆ ಬೇಕಾದರೆ ಒಂದು ಆಲೂಗೆಡ್ಡೆನೂ ಹಾಕ್ಕೊಬೋದು. ಬೇಯಿಸ್ಬಿಟ್ಟು ಸ್ಮ್ಯಾಶ್ ಮಾಡಿ ಸೇರಿಸ್ಕೊಳ್ಬೋದು. ಇಲ್ಲ ಅಂತಂದರೆ ಇದು ಕ್ಯಾರೆಟ್ ಹಾಕ್ಕೊಳ್ಬೋದು ಅದ್ರ ಜೊತೆಗೆ. ಇಲ್ಲ ಅಂದರೆ ಪಾಲಕ್, ಅದನ್ನು ಬೇಯಿಸ್ಕೊಳ್ಳುವಾಗ ಅದನ್ನು ಒಂದು ಸ್ವಲ್ಪ ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕ್ಬಿಟ್ಟು ಅದನ್ನು ಒಂದು ಸ್ವಲ್ಪ ಬೆಚ್ಚಗೆ ಮಾಡಿ ಅದನ್ನು ಹಾಕ್ಕೊಬೋದು. ಇದಕ್ಕೆ ಏನು ಬೇಕಾದ್ರೂ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೋದು ನಿಮಗೆ ಬೇಕು ಅನಿಸಿದ್ನ. ಬರೀ ಇಷ್ಟೇ ಮಾಡ್ತೀವಿ ಅಂತಂದರೆ ಬರೀ ಕಾರ್ನ್ ಚೀಸ್ ಪರೋಟ ಅನಿಸ್ಕೊಳ್ಳುತ್ತೆ.
ಆಲೂಗೆಡ್ಡೆ ಎಲ್ಲ ಹಾಕ್ತೀವಿ ಅಂತಂದರೆ ಅದೇ ಬೇರೆ ಥರ ಆಗುತ್ತೆ. ತುಂಬ ಟೇಸ್ಟಿಯಾಗಿ ಬರುತ್ತೆ ಮಾತ್ರ. ಇದು ಕಾರ್ನ್ ಇರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಆಯ್ತು, ಇಷ್ಟೇ. ಇದು ಸ್ಲೋ ಫ್ಲೇಮಲ್ಲೇ ಇಟ್ಕೊಂಡು, ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಮಕ್ಕಳು ತುಂಬ ಫೇವ್ರೆಟ್ ಇದು ಪರಾಟ. ಇದು ಮೇಲ್ಗಡೆ ಇದೆಯಲ್ಲ, ಚಪಾತಿ ಹಿಟ್ಟಿದೆಯಲ್ಲ, ಇದಕ್ಕೆ ಬೇಕಾದ್ರೆ ನೀವೊಂದು ಅರ್ಧ ಮೈದಾ ಅರ್ಧ ಗೋಧಿ ಹಿಟ್ಟನ್ನು ಹಾಕ್ಕೋಬೋದು ಬೇಕಾದರೆ. ಇಲ್ಲ ಫುಲ್ಲು ಗೋಧಿ ಹಿಟ್ಟಲ್ಲೇ ಬೇಡ ಅಂತಂದರೆ ಎರಡೂ ಮಿಕ್ಸ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಫುಲ್ ಗೋಧಿ ಹಿಟ್ಟಲ್ಲಿ ಮಾಡಿಕೊಂಡ್ರೆ ಹೆಲ್ತಿ, ಮೈದಾ ಹಿಟ್ಟಿಗಿಂತನೂ ಗೋಧಿ ಹಿಟ್ಟಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಚಪಾತಿ ತಿಂದು ಬೋರ್ ಆದಾಗ ಯಾವಾಗಾದರೂ ಒಂದು ಸಲ ಮಾಡ್ಕೋಬೋದು ಇದನ್ನು. ಮೊಸರು ಜೊತೆ ನೆಂಚ್ಕೊಂಡ್ರೆ ಸಾಕು, ಇದಕ್ಕಿನ್ನೇನು ಬೇಕಿಲ್ಲ. ಓಕೆನಾ? ಥ್ಯಾಂಕ್ ಯು.